ಅಪ್ಪಿ ಇಲ್ಲಿ ಬಾ. ಮೋದಿ ಸಾಹೇಬ್ರು ಏನೋ ಹೇಳ್ತಿದ್ದಾರೆ, ಸ್ವಲ್ಪ ಕೇಳ್ ನೋಡಿ. आप मुझे 60 महीने दीजिए, 60 महीने मैं आपको सुख चैन की जिंदगी दूंगा, ये वादा करने आया. ಏನಂತೆ ಅವ್ರದ್ದು? ಅವ್ರು ಹೇಳ್ತಿದ್ದಾರೆ ಒಂದು 6 ತಿಂಗಳು ಕೊಡ್ಬೇಕಂತೆ, ಎಲ್ಲ ಸರಿ ಮಾಡ್ತಾರಂತೆ. ಏನ್ ಮಾಡೋದು? ಒಂದು 6 ತಿಂಗಳು. 2 साल बाद सिर्फ देश से 50 दिन मांगे हैं, 50 दिन. 30 दिसंबर तक मुझे मौका दीजिए मेरे भाई. अगर 30 दिसंबर के बाद कोई मेरी कमी रह जाए, कोई मेरी गलती निकल जाए, कोई मेरा गलत इरादा निकल जाए, आप जिस चौराहे में मुझे खड़ा करेंगे, मैं खड़ा होकर के जो सजा करेगा वो सजा भुगतने के लिए तैयार हूँ. ಇದು 6 ತಿಂಗಳಲ್ಲ, ಇವಾಗ 2 ವರ್ಷ ಆಯ್ತು. ಈಗ ಅವ್ರು ಹೇಳ್ತಿದ್ದಾರೆ ಮೋದಿ ಸಾಹೇಬ್ರು ಇನ್ನೊಂದು 50 ದಿವಸ ಮೋದಿ ಸಾಹೇಬ್ರಿಗೆ ಕೊಡ್ಬೇಕಂತೆ, ಎಲ್ಲ ಸರಿ ಮಾಡ್ತಾರಂತೆ. ಇವಾಗ ಅದ್ರ ನಂಬೋದಲ್ಲ. ಅಲ್ಲ, ಅವ್ರು ಹೇಳ್ತಿದ್ದಾರೆ ಇನ್ನೊಂದು 50 ದಿನದೊಳಗೆ ಏನು ಸರಿ ಮಾಡದಿದ್ರೆ ಅವರಿಗೆ ಏನು ಗಲ್ಲು ಶಿಕ್ಷೆ ಕೊಟ್ಟರು ತೆಗಿತಾರಂತೆ. ನೋಡ ಇನ್ನೊಂದು 50 ದಿವಸ. 50 ದಿವಸ ಅಲ್ಲ. An eternity later. अरे मनो मुझ पर 5 साल भरोसा करो, ज्यादा नहीं कह रहा, 5 साल भरोसा करो. इन्होंने जितना लूटा है ना, मैं आपके चरणों में. ಏನ್ ಗುರು ಇವ್ರ ಅವಸ್ಥೆ? ಮತ್ತೆ 5 ವರ್ಷ ಕೇಳ್ತಾ ಇದಾರಲ್ಲ. ಈಗ ಮೋದಿ ಸಾಹೇಬ್ರು ಏನ್ ಗೊತ್ತಾ, 2023 ಎಲ್ಲ ಸರಿ ಮಾಡ್ತಾರಂತೆ. ಇಲ್ಲಿಂದ ಏನೆಲ್ಲ ಲೂಟಿ ಮಾಡಿದರೆ ಎಲ್ಲ ನಮ್ಮ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾರಂತೆ ಅವರು. ಇನ್ನೊಂದು 5 ವರ್ಷ, ಇನ್ನೊಂದು 5 ವರ್ಷ ಟೈಮ್ ಕೊಡ್ಬೇಕಂತ. ನೋಡೋಣ. Years later. 35 तक मैं ये राष्ट्रीय सुरक्षा कवच का विस्तार करना चाहता हूँ, मजबूती देना चाहता हूँ, आधुनिक बनाना चाहता हूँ. ಏನಂತೆ ಇವಾಗ? ಏನಂತ ಅವ್ರದ್ದು? 35 ಟೈಮ್ ಕೊಡ್ಬೇಕಂತೆ. 35 ತನಕ ಟೈಮ್ ಕೊಡ್ಬೇಕಂತೆ. ಮೋದಿಜಿಯವರು ಎಲ್ಲ ಸರಿ ಮಾಡ್ತಾರಂತೆ. ಬಿಸಿ ಮಾಡ್ಬೇಡ, ಒಂದು ಚಾ ಕುಡ್ದು ಬಾ, ಹೋಗುವ. ಮೊದಲು ಚಾ ಬ್ಯಾನ್ ಮಾಡ್ಬೇಕು. ಆ ಚಾದಿಂದಲೇ ಎಲ್ಲ ಆಗಿದ್ದು.